ಇವತ್ತು ಸಿಂಪಲ್ ಆಗಿರೋವಂಥ ಬೇಳೆ ಸಾರು ಮಾಡೋದನ್ನು ನೋಡೋಣ. ನಾನು ಒಂದು ಹಿಡಿಯಷ್ಟು ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ. ಅದನ್ನು 2-3 ಸತಿ ಕ್ಲೀನಾಗಿ ತೊಳ್ಕೊಂಬಿಟ್ಟು ಅದಕ್ಕೆ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸೋದಕ್ಕೆ ಬೇಕಾಗಿರೋಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಒಂದು 3-4 ನೀರು ಹಾಕಬೇಕಾಗತ್ತೆ, ಆವಾಗ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕ್ಬಿಟ್ಟು ಅದನ್ನು ಕುಕ್ಕರಲ್ಲಿ ಕೂಗಿಸ್ಕೋಬೇಕು. 3 ವಿಸಲ್ ಕೂಗಿದ ಮೇಲಿಂದ ಆ ಬೇಳೆನ ತೆಕ್ಕೊಂಡು ನಾವು ಮೆತ್ತಗೆ ಬೆಂದಿರಬೇಕು. ಕೆಲವು ನೀರಲ್ಲಿ ಸ್ವಲ್ಪ ಚೆನ್ನಾಗಿ ಬೇಳೆ ಬೇಯಲ್ಲ, ಆವಾಗ ಸ್ವಲ್ಪ ಜಾಸ್ತಿ ನೀವು ಕೂಗಿಸ್ಕೋಬೇಕಾಗತ್ತೆ. ಆಮೇಲೆ ನೋಡಿ ಮೆತ್ತಗೆ ಬೆಂದಿರಬೇಕು ಬೇಳೆ. ಮತ್ತು ಬೇಳೆ ತಿಳಿ ಇರುತ್ತಲ್ವ, ಇದು ಕಟ್ಟು, ಇದನ್ನು ವೇಸ್ಟ್ ಮಾಡಬಾರ್ದು. ಅದರಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ, ಹಾಗಾಗಿ ಅದನ್ನು ಉಪಯೋಗಿಸ್ಬೇಕು. ಆಮೇಲೆ ಬೇಳೆ ಎಲ್ಲ ಮಸ್ಕಾಗಿ ಬೆಂದಿರಬೇಕು. ಈ ಥರ ಸುಮ್ಮನೆ ಹಿಂಗೆ ಕಡ್ಗೋಲಲ್ಲೋ ಅಥವಾ ಸೌಟಲ್ಲೋ ಹಿಂಗೆ ಅಂದ್ರೇ ಅದು ಫುಲ್ಲು ಕರ್ಗೋ ಥರ ಇರಬೇಕು. ಅಥವಾ 1-2 ನಿಮಿಷ ಕುದಿಸಿದ್ರೂ ಕರ್ಗು ಹೋಗ್ಬಿಡೋ ಹಾಗೆ ಆಗಿರಬೇಕು, ಬೆಂದಿರ್ಬೇಕು ಚೆನ್ನಾಗಿ. ಅದನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ಪಾತ್ರೆಗೆ ಹಾಕ್ಕೊಂಬಿಟ್ಟು ಕುದಿಯೋಕೆ ಇಡಬೇಕು. ಇನ್ನೂ 1-2 ನಿಮಿಷ ಕುದಿಯೋಕೆ ಬಿಟ್ಟರೆ ಚೆನ್ನಾಗಿ ಅದು ಕಟ್ಟು ಎಲ್ಲ ಕಡೆ ಸೇರುತ್ತೆ. ಅದಾದಮೇಲೆ ಸಾರಿನ ಪುಡಿ, 1 ಚಮಚದಷ್ಟು ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ನಾನು ಕಲ್ಲುಪ್ಪನ್ನೇ ಹಾಕ್ತೀನಿ. ನೀವು ಯಾವ ಉಪ್ಪು ಬಳಸ್ತೀರೋ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಒಂದೇ ಸರ್ತಿಗೆ ಹಾಕ್ಬಿಡ್ಬೇಕು, ಮೇಲುಪ್ಪು ಹಾಕ್ಕೊಳ್ಳೋ ಥರ ಆಗಬಾರ್ದು. ಆ ಥರ ಉಪ್ಪು ಕರೆಕ್ಟಾಗಿ ಸೇರಿಸ್ಕೊಂಬಿಡಿ. ಅದಾದಮೇಲಿಂದ ಬೆಲ್ಲ, 1 ತುಂಡಷ್ಟು ಬೆಲ್ಲನೂ ಸೇರಿಸ್ತಾ ಇದ್ದೀನಿ ಈ ಸ್ಟೇಜಲ್ಲೇ. ಆಮೇಲೆ ಹುಣಸೆ ರಸ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದ್ರ ರಸ ಕಿವುಚ್ಬಿಟ್ಟು ಅದನ್ನು ಹಾಕ್ಕೋಬೇಕು. ಹುಳಿ ತುಂಬ ತಿನ್ನಲ್ಲ ಅನ್ನೋರು ಹುಳಿ ಕಮ್ಮಿ ಹಾಕ್ಕೊಳ್ಳಿ ನೋಡಿಕೊಂಡು. ತುಂಬ ಈಸಿಯಾಗಿ ಮಾಡ್ಬೋದು ಈ ಸಾರನ್ನ. ಬೇಳೆ ಮಾತ್ರ ಹಾಕ್ಬಿಟ್ಟು ಮಾಡುವಂಥದ್ದು, ಟೊಮ್ಯಾಟೊನೂ ಹಾಕಲ್ಲ. ಅದಕ್ಕೆ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೋಬಹುದು. ಆಮೇಲೆ ಒಂದಷ್ಟು ಕರಿಬೇವು. ಆಮೇಲೆ ಏನು ಗೊತ್ತಾ, ಇದಕ್ಕೆ ಕಾಯಿ ಹಾಲು ಹಾಕ್ಕೋಬೇಕು. ಕಾಯಿ ತುರಿ ಬದಲಿಗೆ ಕಾಯಿ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಜೊತೆಯಲ್ಲೇ ಪಲ್ಯನೂ ಮಾಡಿದ್ದೆ, ಹಾಗಾಗಿ ಅದಕ್ಕೆ ಕಾಯಿ ಹಾಲನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಸಾರಿಗೋಸ್ಕರ. 1-1.5 ಹಿಡಿಯಷ್ಟು ಕಾಯ್ದು ಹಾಲನ್ನ ಹಿಂಡ್ಕೊತಾ ಇದ್ದೀನಿ. ಅದನ್ನು ಹಾಕಿದ್ರೆ ಚೆನ್ನಾಗಾಗುತ್ತೆ. ನೀವು ಕಾಯಿ ತುರಿನೇ ಹಾಕೋದಾದ್ರೂ ಹಾಕ್ಬಹುದು, ಹಾಕಲೇಬಾರ್ದು ಅಂತೇನಿಲ್ಲ. ಬಟ್ ಈ ಥರ ಇದು ಚೆನ್ನಾಗಾಗತ್ತೆ. ನೀವು ಈ ಥರ ಕಾಯಿ ಹಾಲು ಹಾಕ್ಬಿಟ್ಟು ಮಾಡಿ ನೋಡಿ, ಸಾರು ಚೆನ್ನಾಗಾಗತ್ತೆ. ಆಮೇಲೆ ಒಂದು ಸ್ವಲ್ಪ 1 ಸೌಟ್ ತಿನ್ನೋರು 2 ಸೌಟಷ್ಟು ತಿನ್ನೋ ಹಾಗೆ ರುಚಿಯಾಗತ್ತೆ. ಸೊ ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 5-10 ನಿಮಿಷ ಚೆನ್ನಾಗಿ ಅದು ಕುದಿಬೇಕು, ಎಲ್ಲ ಕೂಡ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ, ಸ್ವಲ್ಪ ಇಂಗೋವರೆಗೂ. ನೋಡಿ ತೆಳುವಾಗಿರಬೇಕು, ಅತಿ ನೀವು ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಈ ಸಾರು ತೆಳ್ಳಗಿದ್ರೇ ಚೆನ್ನಾಗಿರೋದು. ಆಮೇಲೆ ಒಂದು ಸ್ವಲ್ಪ ಇಂಗು ನೀರು ಸೇರಿಸ್ತಾ ಇದ್ದೀನಿ. ಇಲ್ಲಿ ಇಂಗು ಹಾಕಲಿಲ್ಲ ಅಂತಂದರೆ ನೀವು ಒಗ್ಗರಣೆಗೂ ಹಾಕ್ಕೋಬಹುದು. ಆಮೇಲೆ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕ್ಕೊಳ್ಳಿ, ನಾನೇನು ಹಾಕಿಲ್ಲ ಇವತ್ತು, ಹಾಗೇನೂ ಚೆನ್ನಾಗಿರುತ್ತೆ. ಇದಕ್ಕೆ ಲಾಸ್ಟಲ್ಲಿ ಒಂದು ಒಗ್ಗರಣೆ, 1 ಚಮಚದಷ್ಟು ತುಪ್ಪ ಹಾಕ್ಬಿಟ್ಟು, ತುಪ್ಪ ಕಾದ್ಮೇಲಿಂದ ಅದಕ್ಕೆ 1 ಚಮಚದಷ್ಟು ಸಾಸಿವೆ ಹಾಕೋದು. ಕುದಿಯೋವಾಗಲೂ ನೀವು ಬೇಕಾದರೆ 1 ಚಮಚದಷ್ಟು ತುಪ್ಪನ ಹಾಕ್ಕೋಬಹುದು. ನಾನು ಒಗ್ಗರಣೆಗೆ ಹಾಕ್ತಾ ಇದ್ನಲ್ವ ದಂಡಿಯಾಗಿ, ಹಾಗಾಗಿ ನಾನೇನು ಅಲ್ಲೇನು ಹಾಕಿಲ್ಲ. ಆಮೇಲೆ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಟಪಟ ಅಂತ ಚಿಟಗುಟ್ಟದ ಮೇಲೆ ಸಾರಿಗೆ ಸೇರಿಸ್ಕೊಂಬಿಡೋದು. ತುಂಬ ರುಚಿಯಾಗುತ್ತೆ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಸಾರಿನ ಪುಡಿ ಚೆನ್ನಾಗಿದೆ ಅಂತಂದರೆ ತುಂಬಾ ಚೆನ್ನಾಗಾಗುತ್ತೆ ಸಾರು. ನೀವೂ ಮಾಡ್ಕೊಳ್ಳಿ, ಹೇಗಾಯಿತು ಅಂತ ತಿಳಿಸಿ ನನಗೂ. ಆಮೇಲೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ವಿಧವಾಗಿರೋಂಥ ಅಡುಗೆ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.